ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಾರಕಕ್ಕೇರಿದಂತ ಬಿಡದಿ ಟೌನ್ಶಿಪ್ ವಾಕ್ ಸಮರ ಕುಮಾರಸ್ವಾಮಿಗೆ ಸವಾಲು ಹಾಕಿದಂತ ಮಾಗಡಿ ಬಾಲಕೃಷ್ಣ, ಕುಮಾರಸ್ವಾಮಿ ಚಾಮುಂಡೇಶ್ವರಿ ಮೇಲೆ ಪ್ರಮಾಣ ಮಾಡಿ ಹೇಳಿ ನಾನು ರೈತ ಪರ ಟೌನ್ಶಿಪ್ ಬಿಡೋದಕ್ಕೆ ಒಪ್ಪಿದ್ದೆ ಅಂತ ಪ್ರಮಾಣ ಮಾಡ್ಲಿ ನೋಡೋಣ ಅಂತ ಸವಾಲ್ ಹಾಕಿದ್ದಾರೆ. ಎರಡ್ 2018ರಲ್ಲಿ ಬಿಡಲು ಒಪ್ಪಿದ್ದಂತ ಬಗ್ಗೆ ಪ್ರಮಾಣ ಮಾಡ್ಲಿ ನೋಡೋಣ. ಅಂದ್ರೆ ಟೌನ್ಶಿಪ್ ಮಾಡೋದನ್ನ ಕೈ ಬಿಡ್ತೀರಿ ಅಂತ ಅವ್ರು ಒಪ್ಪಿದ್ದೆ ಆದ್ರೆ ಚಾಮುಂಡೇಶ್ವರಿ ಮೇಲೆ ಪ್ರಮಾಣ ಮಾಡ್ಲಿ, ಕುಮಾರಸ್ವಾಮಿ ಪ್ರಮಾಣ ಮಾಡಿದ್ರೆ ಅದನ್ನ ಒಪ್ಕೊಳ್ಳೋಣ ಅಂತ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಈ ರೀತಿ ಸವಾಲನ್ನ ಹಾಕಿರೋದು. ಕೇಂದ್ರ ಸಚಿವರಾದ ಮೇಲೆ ವಿರೋಧ ಮಾಡ್ತಿದ್ದಾರೆ ಅಷ್ಟೇ, ಸಮಸ್ಯೆ ಹುಟ್ಟು ಹಾಕಿದವರೇ ಈಗ ಹೋರಾಟ ಮಾಡ್ತಿದ್ದಾರೆ. ಯಾಕೆಂದ್ರೆ ಈ ಬಿಡದಿ ಟೌನ್ಶಿಪ್ ಬಂದಿದ್ದೆ ಶುರುವಾಗಿದ್ದೆ ಕುಮಾರಸ್ವಾಮಿ ಅವರಿಂದ. ಆದ್ರೆ ಅವ್ರಿಗೆ ಹೇಳ್ತಿದ್ದಾರೆ ರೈತರ ಪರ ನಿಲ್ಬೇಕು ನಾವು, ಬಿಡದಿ ಟೌನ್ಶಿಪ್ ಬೇಡ ಅಂತ. ನಿಜಕ್ಕೂ ಅವರು ಈ ರೈತರ ಪರ ನಿಂತು ಟೌನ್ಶಿಪ್ ಬಿಡೋದಕ್ಕೆ ಒಪ್ಪಿದ್ರ? ಪ್ರಮಾಣ ಮಾಡ್ಲಿ ಅಂತ ಸವಾಲ್ ಹಾಕಿದ್ದಾರೆ. ಇದನ್ನ ಇಲ್ಲಿ ಟೌನ್ಶಿಪ್ ಮಾಡಬೇಕು ಅಂತ ಮಾಡಿದ್ದೆ ಕುಮಾರಸ್ವಾಮಿ. ಈಗ ಕುಮಾರಸ್ವಾಮಿ ಅವ್ರು ನಿಜವಾಗ್ಲೂ ಕೂಡ ರೈತರಿಗೆ ಕಾಳಜಿ ಇದ್ದಿದ್ರೆ ರೆಡ್ ಝೋನ್ ಅನ್ನ ರಿಮೂವ್ ಮಾಡಬೇಕಾಗಿತ್ತು. ಅವರು 2006ರಲ್ಲಿ ಇದನ್ನ ಪ್ರಿಲಿಮಿನರಿ ಹಂತವಾಗಿ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ನೋಟಿಫಿಕೇಶನ್ ಮಾಡಿದಾಗ ರೆಡ್ ಝೋನ್ ಮಾಡಿಬಿಟ್ರು. ರೆಡ್ ಝೋನ್ ಮಾಡಿದ್ರಿಂದ ಟ್ರಾನ್ಸಾಕ್ಷನ್ ಸಂಪೂರ್ಣವಾಗಿ ಸ್ಥಗಿತ ಆಯಿತು. ಇವರು 2018ಕ್ಕೆ ಮತ್ತೆ ಮುಖ್ಯಮಂತ್ರಿ ಆದರು. ನಿಜವಾಗ್ಲೂ ಕೂಡ ಅವ್ರಿಗೆ ರೈತರ ಬಗ್ಗೆ ಅಭಿಮಾನ, ನಿಜವಾದಂತ ಕಾಳಜಿ ಇದ್ದಿದ್ರೆ ಅವರು 2018ರಲ್ಲಿ ಇದೇ ರೈತರು, ಯಾರು ರೈತರು ಇವತ್ತು ರೈತರು ಹೋರಾಟ ಮಾಡ್ತಾ ಇದ್ದಾರೆ, ಇದೇ ರೈತರು ಕುಮಾರಸ್ವಾಮಿನ ಎಲ್ಲಿ ಹೋರಾಟ ನಡೀತಾ ಇದೆ ಅದೇ ಜಾಗದಲ್ಲೇ ನಿಲ್ಲಿಸಿ, ಬೈರ್ಮಂಗ್ಲ ಸರ್ಕಲ್ ಅಲ್ಲೇ ನಿಲ್ಲಿಸಿ ಇದನ್ನ ನೀವು ದಯಮಾಡಿ ಡ್ರಾಪ್ ಮಾಡಬೇಕು ಅಂದಾಗ ಅವಾಗ ಕುಮಾರಸ್ವಾಮಿ ಅವರು ಇಲ್ಲ, ಇದು ನನ್ನ ಕನಸಿನ ಕೂಸು, ಇದನ್ನ ಡ್ರಾಪ್ ಮಾಡೋಕ್ಕಾಗಲ್ಲ, ನಾನು ಮಾಡ್ತೀನಿ, ಆಯ್ತು ನೀವು ಕಾನೂನುಬದ್ಧವಾಗಿ ಏನು ನಿಮಗೆ ಪರಿಹಾರ ಕೊಡ್ಬೇಕು ಅದನ್ನು ಕೊಡ್ತೀನಿ ಅಂತಕ್ಕಂಥ ಹೇಳಿರ್ತಕ್ಕಂಥ ಮಾತನ್ನ ನೀವು ಅವ್ರನ್ನೇ ಕೇಳಿ, ಕುಮಾರಸ್ವಾಮಿ ಅವರು ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಮಾತಾಡೋದನ್ನ ಬಿಡಬೇಕು. ಅವರೊಬ್ರು ಲೀಡ್ರು, ಅವರು ಮಾಜಿ ಮುಖ್ಯಮಂತ್ರಿಗಳು. ಈಗ ಅವರು ಪಾದಯಾತ್ರೆ ಮಾಡೋದ್ರಲ್ಲಿ, ಅವ್ರು ಹೋರಾಟ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಅದು ಮೊದಲಿಂದನೂ ಕೂಡ ಅದು ಆಜನ್ಮ ಸಿದ್ಧ ಹಕ್ಕು ಹೋರಾಟಗಾರರಿಗೆ ನಮ್ಮ ದೇಶದಲ್ಲಿ ಹೋರಾಟ ಮಾಡಿರ್ತಕ್ಕಂಥದ್ದು. ಆದ್ರೆ ಯಾರಿದಕ್ಕೆ ಕಾರಣಕರ್ತರು, ಅವ್ರು ಹೋರಾಟ ಮಾಡಿದ್ದು ಇದೊಂಥರ ಹಾಸ್ಯಾಸ್ಪದ. ಇದು ಯಾರಿದನ್ನ ಮಾಡ್ಬೇಕು ಇಲ್ಲಿ ಟೌನ್ಶಿಪ್ ಅಂತೇಳಿ ಮಾಡದಂತ DLF ಇಂದ ಹಣ ಕಟ್ಸ್ಕೊಂಡವ್ರು ಯಾರು? DLF ಅವ್ರು ಎಷ್ಟು ಹಣ ಕಟ್ಟಿದ್ರು? ಕುಮಾರಸ್ವಾಮಿ ಅವ್ರನ್ನ ಕೇಳಿ, ಎಷ್ಟು ಹಣ ಕಟ್ಟಿದ್ರು DLF ಅವರು? ಸುಮಾರು 400ರಿಂದ 500 ಕೋಟಿ ಅವತ್ತಿನ ಕಾಲದಲ್ಲಿ ದುಡ್ಡು ಕಟ್ಸ್ಕೊಂಡಿದ್ದೆ ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ. DLF ಪಾಪರಾಗೋಯ್ತು, ಇದನ್ನ ಮಾಡೋಕ್ಕಾಗಲ್ಲ, ನಮ್ಮ ಹತ್ರ ದುಡ್ಡಿಲ್ಲ, ಫರ್ದರ್ ಎಕ್ಸ್ಟೆನ್ಷನ್ ದುಡ್ಡಿಲ್ಲ ಅಂತೇಳಿ ಅದನ್ನ ದುಡ್ಡು ವಾಪಸ್ ಕೊಡಿ ಅಂತೇಳಿ ಪರಿಪರಿಯಾಗಿ ಬೇಡ್ಕೊಂಡು ಯಡಿಯೂರಪ್ಪನವ್ರ ಹತ್ರ, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದ ವಾಪಸ್ ತಗೊಂಡೋದ್ರು. ಅವರು ನಮ್ಮ ಕೈಲಿ ಮಾಡಕ್ ಶಕ್ತಿ ಇಲ್ಲ, ಇದನ್ನ ಮಾಡಕ್ ಹೇಳಿದಾಗ ನಾವು ನೀವು ದುಡ್ಡು ಕೊಡ್ಬೋದು, ದುಡ್ಡನ್ನ ನಮ್ಮ ಮಕ್ಕಳು ಮತ್ತೆ ಹಾಳು ಮಾಡ್ಕೊಂಡ್ರೆ ನಾವೇನು ಹೋಗ್ಬೇಕು ಅಂತ ನಾನು ಆ ಒಂದು ಹಿನ್ನೆಲೆಯಲ್ಲಿ ರೈತರಿಗೆ ಯಾವ ಒಂದು ಡೆವಲಪ್ಮೆಂಟ್ ಆದ್ಮೇಲೆ 40% ಜಮೀನನ್ನ ರೈತರಿಗೆ ಬಿಟ್ಕೊಡ್ಬೇಕು ಡೆವಲಪ್ಮೆಂಟ್ ಜಾಗದಲ್ಲಿ ಅಂತಕ್ಕಂಥ ಒಂದು ತೀರ್ಮಾನವನ್ನು ಸಹ ಮಾಡಿದೆ. ಇದು ನಾನು ಮಾಡಿದಂತ ರೈತರ ಭೂಮಿನ 40% ಉಳಿಸ್ಕೊಡ್ಬೇಕು ಡೆವಲಪ್ಮೆಂಟ್ ಆದ್ಮೇಲೆ, ನಿಮ್ಗೆ ವ್ಯಾಲ್ಯೂ ಜಾಸ್ತಿ ಆಗ್ತಿತ್ತು. ಈ ರೀತಿಯ ಕಾರ್ಯಕ್ರಮ ತರಲಿಕ್ಕೆ ನಾನು ಹೊರಟಿದ್ದು. ಅದಷ್ಟೇ ಅಲ್ಲ, ನಾನು 2006ನೇ ಇಸ್ವಿನಲ್ಲಿ ಆ ಒಂದು ಯೋಜನೆಗೆ 60,000 ಕೋಟಿ ರೂಪಾಯಿಗಳನ್ನ ಬಂಡವಾಳ ಹಾಕಬೇಕು ಅಂತಕ್ಕಂಥದ್ದಿದ್ದು. ಅದರಿಂದ ನಿಮ್ಗೆಲ್ಲರಿಗೂ ಆರ್ಥಿಕವಾಗಿ ನೀವು ಮೇಲೆ ಬರಬೇಕು ಅಂತಕ್ಕಂಥದ್ದು ನನ್ನ ಆಸೆ ಇಟ್ಕೊಂಡಿದ್ದು. ಇದರಿಂದ ನಾನು ನನ್ನ ರೈತರು, ನನ್ನನ್ನು ಬೆಳೆಸಿರ್ತಕ್ಕಂಥ ನನ್ನ ತಂದೆ ತಾಯಂದ್ರಿಗೆ ನನ್ನ ಜೀವನದ ಕೊನೆಯ ಸೇರವರೆಗೂ ಅನ್ಯಾಯ ಮಾಡೋದಲ್ಲ, ಇದನ್ನ ತರಬೇಕು ಅಂತ ಹೊರಟಿದ್ದ ಕಾರಣ ನಮ್ಮ ಮತ್ತೊಬ್ಬ ರೈತರು ಹೇಳ್ತಾ ಇದ್ದಾರೆ, ಯಾಕೆ ನಮ್ಮ ರೈತರ ಭೂಮಿನೇ ಬೇಕು, ನೀವು ಸರ್ಕಾರದ ಭೂಮಿ ಮಾಡಬಾರ್ದು ಅನ್ನೋದನ್ನ ಏನ್ ಹೇಳ್ತಾ ಇದ್ರು. ಅವತ್ತು ಯಾವೊಂದು ಬೆಂಗಳೂರಿನ ಸಮೀಪದಲ್ಲಿದ್ದಂತ ಬಿಡದೆ ಅವತ್ತು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇತ್ತು. ಆ ಇದರಲ್ಲಿ ನನ್ನ ರೈತರಿಗೆ ಕನ್ವಿನ್ಸ್ ಮಾಡಿ ನನ್ನ ಹೆಣ್ಣುಮಕ್ಳು ಹೇಳಿದ ಇದೇನ್ ಸ್ವಾಮಿ, ಏನ್ ಹೇಳಿ ಸ್ವಾಮಿ, ನೀವೇ ಹೇಳಿ.
ಈಗ ತೋರಿಸಿದೀವಿ ವಿಡಿಯೋನ ಜನಗಳಿಗೆ, ಸಾರ್ವಜನಿಕರಿಗೆ. ಇದಕ್ಕೆ ಜನನೇ ಸಾರ್ವಜನಿಕರೇ ಉತ್ತರ ಕೊಡ್ಬೇಕು. ಅವ್ರು ಹೋರಾಟ ಮಾಡ್ಬೇಕಾ, ಕುಮಾರಸ್ವಾಮಿಗೆ ಹೋರಾಟ ಮಾಡ್ಲಿಕ್ಕೆ ಹಕ್ಕಿದೆಯಾ ಇಲ್ವಾ ಅಂತ ಮಾಡ್ಲಿ. ಕೋಸಂಬ ರಾಜಕಾರಣ ಮಾಡಬಾರ್ದು. ಪ್ರಾಮಾಣಿಕವಾಗಿ ಒಂದು ನಿಲುವಿರಬೇಕು. ಒಬ್ಬ ವ್ಯಕ್ತಿಗೆ ಒಂದು ನಿಲುವಿರಬೇಕು.